ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ರೂಲ್ಸ್. ಓಕೆ, ಸ್ಪೆಲ್ಲಿಂಗ್ ರೂಲ್ಸ್ ಇಂಗ್ಲಿಷ್ ರೀಡಿಂಗ್ ಆ್ಯಂಡ್ ರೈಟಿಂಗಿಗೆ ತುಂಬ ಮುಖ್ಯವಾಗಿರುವ ಒಂದು ಲೆಸನ್ ಇದು. ಈಗಾಗಲೇ ನಾವು ಒಂದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಮಾಡಿದ್ದೀವಿ. ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಯಾಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಕನ್ಫ್ಯೂಷನ್ನ ದೂರ ಮಾಡುತ್ತದೆ. ಗೊಂದಲ, ನನಗೆ ಇದ್ಯಾಕೋ ಅರ್ಥ ಆಗ್ತಾ ಇಲ್ಲ, ಇದು ಗೊತ್ತಾಗ್ತಾ ಇಲ್ಲ, ಇದ್ಯಾಕೆ ಹೀಗೆ ಅದೇ ಯಾಕೆ ಹಂಗೆ, ಓದ್ಬೇಕಾದ್ರಲ್ಲ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಈ ಪದದಲ್ಲಿ ಇದ್ಯಾಕೆ ಹಿಂಗೆ ಬಂದಿದೆ, ಇದನ್ನ ಯಾಕೆ ಈ ತರ ಉಚ್ಚಾರಣೆ ಮಾಡಬೇಕು ಅನ್ನೋದು ನಮಗೆ ಗೊಂದಲ, ಡೌಟ್ಸ್ ಇದ್ದಾಗ ನಾವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಗೊತ್ತಿದ್ರೆ ಆ ಡೌಟ್ಸ್ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಸ್ಪೆಲ್ಲಿಂಗ್ ರೂಲ್ಸ್ ಏನಿದೆ ಅದು ನಮಗೆ ಓದಬೇಕಾದ್ರೆ ತಲೆಯಲ್ಲಿ ಇರುವುದಿಲ್ಲ. ನಾವು ಅದು ಮೊದಲೇ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅದು ನಮಗೆ ಓದಬೇಕಾದ್ರೆ ನಮಗೆ ನೆನಪಿಗೆ ಬರೋದು. ಓದಬೇಕಾದ್ರೆ ಆ ಪದಗಳನ್ನು ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಿಕೊಂಡು ಓದ್ತೀವಿ. ಇದಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ಉಪಯೋಗ ಆಗುತ್ತೆ. ಓಕೆ, ಆಲ್ರೈಟ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಕಳೆದ ಒಂದೆರಡು ಕ್ಲಾಸಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ ನಂಬರ್ 1 ಇಂದ ನಂಬರ್ 8 ತನಕ ನೋಡಿದ್ವಿ. 8 ಅಲ್ಲಿ ನಾವು 3 ಸಿಚುವೇಶನ್ಸ್ ಇರುತ್ತೆ. ನಂಬರ್ 8 ಅಲ್ಲಿ ಏನಿದೆ, ಸಾಫ್ಟ್ TH ಮತ್ತೆ ಹಾರ್ಡ್ TH. ಸಾಫ್ಟ್ TH ಎಲ್ಲಿ ಹೇಳ್ತೀವಿ, ಹಾರ್ಡ್ TH ಎಲ್ಲಿ ಹೇಳ್ತೀವಿ ಅಂತ ಕಳೆದ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ ಲಾಸ್ಟ್ ಕ್ಲಾಸ್ ಒಂದು ಪಾಯಿಂಟ್ ಅನ್ನು ನಾನು ಹೇಳ್ತೀನಿ. ರೂಲ್ ನಂಬರ್ 8 ಅಲ್ಲಿ ಸಾಫ್ಟ್ TH ಅಂಡ್ ಹಾರ್ಡ್ TH, ಅದರಲ್ಲಿ at the end of word with a silent E. ಸೊ ಇದನ್ನ ನಾನು ಹೇಳಿದೆ, ಈ ಸೈಲೆಂಟ್ E TH ದ ಎಲ್ ಆಗುತ್ತೆ ಅಂತ ಹೇಳಿದ್ರೆ, TH ಬಂದು ದ, TH ನ ಎರಡು ಸೌಂಡ್ ಅಲ್ಲಿ ಹೇಳ್ತೀವಿ. ಒಂದು ಥ, ಸಾಫ್ಟ್ ಥ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ಏನ್ ಹೇಳ್ತೀವಿ, ದ ಅಂತ ಹೇಳ್ತೀವಿ. ಸೊ ಈ ದ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, TH ಕೊನೆಯಲ್ಲಿ ಬಂದಾಗ, TH ಸಾಮಾನ್ಯವಾಗಿ ಕೊನೆಯಲ್ಲಿ ಬಂದಾಗ ನಾವು ಥ ಅಂತ ಹೇಳ್ತೀವಿ. ಈ ಇಲ್ಲ ಅಂತ ಇಟ್ಕೊಳ್ಳಿ. ಈ ಇಲ್ಲ ಅಂದ್ರೆ ಅದು ಲ್ಯಾಥ್ ಆಗ್ಬೋದು. ಓಕೆ, ಈ ಇಲ್ಲ ಅಂದ್ರೆ ಇದು ಟಿತ್ ಆಗ್ಬೋದು. ಇಲ್ಲಿ ನೋಡಿ, ಇದು ಬಾತ್, ಇದು ಸೂತ್ ಆಗ್ಬಿಡುತ್ತೆ. ಓಕೆ, ಸೊ ಅಲ್ಲಿ ಈ ಇರೋದ್ರಿಂದ ಕಾಮನ್ ಆಗಿ ಕೊನೆಯಲ್ಲಿ TH ಬಂದ್ರೆ, TH ಆದ್ಮೇಲೆ ಏನೂ ಇಲ್ಲ ಅಂದ್ರೆ ನಾವು ಇದನ್ನ ಥ ಅಂತ ಹೇಳ್ತೀವಿ. ಓಕೆ, ಇದಕ್ಕೆಲ್ಲಾದ್ರೂ ಒಂದ್ ವೇಳೆ ಈ ಹಾಕಿದ್ರೆ ಅದನ್ನ ನಾವು ದ ಅಂತ ಹೇಳ್ಬೇಕು. ಓಕೆ, ಸೊ ಇದೇ ಈ ಸ್ಪೆಲ್ಲಿಂಗ್ ರೂಲ್ದು ನಿಯಮ. ಸೊ ಇಲ್ಲಿ ಇದಿದೆ ನೋಡಿ, TH E ಇದೆ. ಈ ಇರೋದ್ರಿಂದ ಇದನ್ನ ನಾವು ಲೈದ್ ಅಂತ ಹೇಳ್ತೀವಿ. ಇಲ್ಲಿ THI TH E ಇದೆ. ಸೊ ಇದನ್ನ ಠಾಯಿದ್, ಠಾಯಿದ್. ದ ಇದು ಸಿಂಪಲ್ ವರ್ಡ್. ದ ಬೇದ್. ಸೊ ಇಲ್ಲಿ ನೋಡಿ, ಇದು ಈ ಇಲ್ಲ ಅಂದ್ರೆ ಬಾತ್, ಈ ಹಾಕಿದ್ರೆ ಬೇದ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಯಾವುದೇ ಪದದ ಕೊನೆಯಲ್ಲಿ TH E ಬಂದ್ರೆ ಅದು ಇಟ್ ಈಸ್ ದ ಅಂತಾನೆ ಉಚ್ಚಾರಣೆ ಮಾಡಬೇಕು. ದ ಅಂತ ಹೇಳೋ ಹಾಗಿಲ್ಲ. ಅರ್ಥ ಆಯ್ತಲ್ಲ? ಓಕೆ, ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ, ಭಾಷಾ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ರೂಲ್ ನಂಬರ್ 7, ಸ್ಪೆಲ್ಲಿಂಗ್ ರೂಲ್ ನಂಬರ್ 7. ರೂಲ್ ನಂಬರ್ 7 ಏನ್ ಹೇಳುತ್ತೆ ಅಂದ್ರೆ ನೋಡಿ, SION, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. SION ಮತ್ತೆ SSION. ಓಕೆ, ಸೊ ಕೆಲವು ವರ್ಡ್ಸ್ ಅಲ್ಲಿ SION ಅಂತ ಬರಬಹುದು, ಕೆಲವು ವರ್ಡ್ಸ್ ಅಲ್ಲಿ SSION ಅಂತ ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಂಪಲ್ಷನ್, ಇಲ್ಲಿ ಡೈಮೆನ್ಷನ್ ಅಂತಿದೆ. ಸೊ ಇಲ್ಲಿ ಎರಡರಲ್ಲೂ ಎಸ್ ಇದೆ. S ಬರುವಂತ ವರ್ಡ್ಸ್ ಇದೆ. ಓಕೆ, ಸೊ ನೋಡಿ, S ಬರುವಂತ ವರ್ಡ್ಸ್ ನೋಡೋದಾದ್ರೆ ಇಲ್ಲಿದೆ ನೋಡಿ, SSION ಇದೆ. SSI ನೋಡಿ, ಡಿಸ್ಕಷನ್, ಕಮಿಷನ್, ರಿಸೆಷನ್, ಪ್ರೊಫೆಷನ್. SSION ಇದೆ. ಆಮೇಲೆ ಬರೀ ಸಿಂಗಲ್ SION ಇದೆ. ಓಕೆ, ಸೊ ಇದರದ್ದು ಇದೇನು
ಸಿಂಗಲ್ SION ಅಥವಾ ಡಬಲ್ SION, ಇದರ ಪ್ರೊನೌನ್ಸಿಯೇಷನ್ ಏನು? SION. ಓಕೆ, SION ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ SION ಅಂತ ಬಂದ್ರೆ ನಾವು ಇದಕ್ಕೆ S ಗೆ ಸ, I ಗೆ ಇ, O ಗೆ ಆ, N ಗೆ ಈ ತರ ಹಾಕಬಾರ್ದು. ಇದನ್ನ ಒಂದೊಂದು ಅಕ್ಷರ ಬಿಡಿಸೋ ಹಾಗೆ, ಒಂದೊಂದು ಅಕ್ಷರ ಬಿಡಿಸಿ ನಾವು ಹೇಳೋ ಹಾಗಿಲ್ಲ. ಇದು ಒಟ್ಟಾರೆಯಾಗಿ ಈ SION ಅಂತ ಏನಿದೆ, ಈ SION ಅನ್ನೋದೇ ಎರಡು ತರದ ಉಚ್ಚಾರಣೆ ಇದೆ. ಆ ಟೋಟಲ್ ನಾವು ತಗೋಬೇಕು ಅದನ್ನ. ಓಕೆ, ಸೊ ಟೋಟಲ್ ಆಗಿ SION ಅಂತ ಏನ್ ಬರುತ್ತೆ ಅನ್ನೋದನ್ನ ತಗೋಬೇಕು ಹೊರತು ಒಂದೊಂದು ಅಕ್ಷರನ ಬಿಡಿಸಬಾರ್ದು. SI ಅಂದ್ರೆ ಸಿ, ON ಅಂದ್ರೆ ಆನ್, ಸಿಯಾನ್ ಅಂತ ಹೇಳೋ ಹಾಗಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ SION ಗೆ ಎರಡು ಸೌಂಡ್ ಬರುತ್ತೆ. ಒಂದು ನಿಮಗೆ ಶನ್, ಶನ್, ಇನ್ನೊಂದು ಜನ್. ಶನ್ ಮತ್ತೆ ಜನ್. ಶನ್, ಇನ್ನೊಂದು ಜನ್. ಓಕೆ, ಸೊ ಎರಡು ಸೌಂಡ್ ಬರುತ್ತೆ. ಈಗ ನಿಮಗೆ ಒಂದು ಡೌಟ್ ಬರ್ಬೋದು, ಶನ್ ಎಲ್ಲಿ ಹೇಳಬೇಕು, ಜನ್ ಎಲ್ಲಿ ಹೇಳಬೇಕು? ಎರಡು ಒಂದೇ ತರ ಬರುತ್ತಾ ಸೌಂಡ್? ಇಲ್ಲ. ಕರೆಕ್ಟ್ ಆಗಿ ನೋಡಿ, ನಿಮಗೆ ಎರಡು ಸೌಂಡ್ ಇದೆ ಅಲ್ಲಿ, ಎರಡು ಒಂದೇ ತರ ಇಲ್ಲ. ಶನ್, ಶನ್, ಇನ್ನೊಂದು ಜನ್, ಜನ್, ಜನ್. ಉದಾಹರಣೆಗೆ ನಾವು ಜನ್ ಅಂತ ಎಲ್ಲಿ ಕೇಳಿದೀವಿ ಅಂದ್ರೆ ಡಿವಿಷನ್, ಪ್ರಾವಿಷನ್ ಅಥವಾ ವಿಷನ್. ಡಿವಿಷನ್, ಪ್ರಾವಿಷನ್, ವಿಷನ್. ಡಿವಿಷನ್ ಎಲ್ಲರೂ ಕೇಳಿರ್ತೀರಾ. ಓಕೆ, ಡಿವಿಷನ್, 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 ಜನ್. ಡಿವಿಷನ್ ಅಲ್ಲ, ಅದು ನಮಗೆ ಗೊತ್ತಿಲ್ಲದೆ ನಾವು ಹೇಳೋದು ಡಿವಿಷನ್ ಅಂತ. ಓಕೆ, ಆ ಶನ್ ಮತ್ತು ಶ ಮತ್ತು ಜ ಎರಡು ಬೇರೆ ಬೇರೆ. ಓಕೆ, ಸೊ ಈಗ ರೂಲ್ ಏನ್ ಹೇಳುತ್ತೆ? ಶನ್ ಎಲ್ಲಿ ಹೇಳಬೇಕು? SION ಬಂದಾಗ ಶನ್ ಅಂಡ್ SION ಬಂದಾಗ ಜನ್ ಎಲ್ಲಿ ಹೇಳಬೇಕು ಅದನ್ನ ಫಸ್ಟ್ ತಿಳ್ಕೊಳ್ಳೋಣ. ಸೊ ಈ ರೂಲ್ ಏನ್ ಹೇಳ್ತು ನೋಡಿ, ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ SION ಬಂದ್ರೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ ನಿಮಗೆ SION ಬಂದ್ರೆ ಅಲ್ಲಿ ನಾವು ಏನ್ ಹೇಳಬೇಕು? ಶನ್ ಅಂತ ಹೇಳಬೇಕು. ಏನಂತ ಹೇಳಬೇಕು? ಇಲ್ಲಿ ಶನ್ ಎಂದು ಉಚ್ಚಾರಣೆ ಮಾಡಬೇಕು. ಗೊತ್ತಾಯ್ತಾ? ಶನ್. ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ನಿಮಗೆ ಎಲ್ ಇದೆ, ಇಲ್ಲಿ ಹೇಳಿರೋದೇನು? ಎಲ್ ಮತ್ತೆ ಎನ್. ಎಲ್ ಮತ್ತೆ ಎನ್ ಆದ ನಂತರ SION ಬಂದಾಗ. ಸೊ ಇಲ್ಲಿ ಎಲ್ ಆಗಿದೆ, ಎಲ್ ಇದೆ, ಎಲ್ ಆದ ನಂತರ ನಿಮಗೆ SION ಇದೆ. ಇಲ್ಲಿ ಎಲ್ ಆದ ನಂತರ SION ಇದೆ, ಎಲ್ ಆದ ನಂತರ SION, ರೈಟ್? ಇಲ್ಲಿ ಎನ್ ಇದೆ, ಸೊ ಇಲ್ಲಿ ಹೇಳಿರ್ಬೇಕಾದ್ರೆ ಎನ್ ಇದೆ. ಸೊ ಎನ್ ಆದ ನಂತರ SION ಇದೆ, ಎಲ್ ಆದ ಮೇಲೆ SION ಇದೆ. ಓಕೆ, ಅದೇ ತರ ಇಲ್ಲಿ ಕೆಲವು ಪದಗಳಲ್ಲಿ ಎನ್ ಅಕ್ಷರ ಆದ್ಮೇಲೆ SION ಇದೆ. ಕರೆಕ್ಟ್ ಆಗಿ ಗಮನಿಸಿ, ಇದು ಪ್ರೊನೌನ್ಸಿಯೇಷನ್ ನಿಮಗೆ ಕರೆಕ್ಟ್ ಆಗಿ 100% ಪ್ರೊನೌನ್ಸಿಯೇಷನ್ ಪಕ್ಕ ನೀವು ಇಂಗ್ಲಿಷ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅಂದ್ರೆ ಇದನ್ನು ಫಾಲೋ ಮಾಡಬೇಕು. ಫಾಲೋ ಅಂದ್ರೆ ಏನು ಇಲ್ಲ, ಈ ಪದಗಳು ಈಗ ಆಲ್ರೆಡಿ ನಾನು ನಿಮಗೆ ಕೊಟ್ಟಿದ್ದೀನಿ ರೂಲ್ ಹೀಗಿದೆ ಅಂತ, ನೀವು ಇದನ್ನೇನು ಬಾಯ್ಪಾಠ ಏನು ಮಾಡಬೇಕಾಗಿಲ್ಲ. ಈ ಪದಗಳನ್ನ ಹೇಗೆ ಹೇಳಿದ್ದೀನಿ ನಾನು, ಇಲ್ಲಿ ಹೆಂಗೆ ಹೇಳಿದ್ದೀನಿ ಅದೇ ತರ ಉಚ್ಚಾರಣೆ ಮಾಡಿದ್ರೆ. ಸೊ ಎಲ್ಲಿದೆ, ಎಲ್ಲಾದ್ಮೇಲೆ SION ಬಂದಾಗ ಏನ್ ಹೇಳ್ಬೇಕು ನಾವು? ಶನ್ ಅಂತ ಹೇಳ್ಬೇಕು. ಅವಾಗ ಇಲ್ಲೇನಾಗುತ್ತೆ? ಕಂಪಲ್, ಕಂಪಲ್ ಶನ್, ಕಂಪಲ್ಷನ್. ಸೊ ಮತ್ತೆ ನೀವು ಪ್ರಶ್ನೆ ಕೇಳ್ತೀರಾ, ಸರ್ ಶನ್ನಿಗೆ TION ಬರುತ್ತಲ್ವಾ? TION ಬರುತ್ತಲ್ವಾ? ಹೌದು. ಈ ಶನ್ ಅನ್ನೋ ಉಚ್ಚಾರಣೆಗೆ, ಇಂಗ್ಲಿಷ್ ಅಲ್ಲಿ ಶನ್ ಅನ್ನೋ ಉಚ್ಚಾರಣೆಗೆ ಸುಮಾರು 7 ತರದ ಕಾಂಬಿನೇಷನ್ ಇದೆ, 7-8 ತರದ ಕಾಂಬಿನೇಷನ್ ಇದೆ. ಶನ್ ಅಂದ್ರೆ SION ಶನ್, SSION ಶನ್, TION ಶನ್, CIAN ಶನ್, ಆಮೇಲೆ SHION ಶನ್, ಆಮೇಲೆ CION ಶನ್, ಬರೀ SHUN ಇದು ಶನ್. ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಇದೆ SHUN ಅಂತ. ಓಕೆ, ಸೊ ಶನ್ ಅನ್ನೋ ಒಂದೇ ಒಂದು ಸೌಂಡ್ ಕಾಂಬಿನೇಷನ್ಗೆ ಇಂಗ್ಲಿಷ್ ಅಲ್ಲಿ ಸುಮಾರು 7-8 ತರಹದ ಅಕ್ಷರ ಸಮೂಹಗಳಿದಾವೆ, ಸಿಲಬಲ್ಸ್. ಓಕೆ, ಸೊ ಅದು ನಾವು ತಿಳ್ಕೋಬೇಕು. ಅದು ಎಲ್ಲೆಲ್ಲಿ ಬರುತ್ತೆ ಅನ್ನೋದು, ಎಲ್ಲಿ ಬಂದಾಗ ನಾವು ಯಾವ ಕಾಂಬಿನೇಷನ್ ಹಾಕಬೇಕು ಅನ್ನೋದು ಮುಖ್ಯ ಇರುತ್ತೆ. ಈಗ ಇಲ್ಲಿ ಒಂದು ತಿಳ್ಕೊಳ್ಳಿ,
ಎಲ್ ಆದ್ಮೇಲೆ SION ಕಾಮನ್ ಆಗಿ ಎಲ್ಲ ಹೋದ್ಮೇಲೆ SION ಬರುತ್ತೆ, ರೈಟ್? ಸೊ ಅದನ್ನ ನಾವೇನ್ ಹೇಳ್ತೀವಿ? ಷನ್ ಅಂತ ಹೇಳ್ತೀವಿ. ಕಂಪಲ್ಷನ್, ಎಕ್ಸ್ಪಲ್ಷನ್, ಪ್ರೊಪಲ್ಷನ್, ಎಕ್ಸ್ಟೆನ್ಷನ್, ಅಪ್ರಿಹೆನ್ಷನ್. ಸೊ ಇಲ್ಲಿ ಎಲ್ ಆದ್ಮೇಲೆ ಬರುವಂತದ್ದು, ಇಲ್ಲಿ ಎನ್ ಆದ್ಮೇಲೆ ಬರುವಂತದ್ದು. ಎಲ್ ಮತ್ತೆ ಎನ್ ಆದ್ಮೇಲೆ ನಿಮಗೆ SION ಬಂದ್ರೆ ಅದನ್ನ ಏನ್ ಹೇಳ್ತೀವಿ ನಾವು? ಷನ್ ಅಂತ ಹೇಳ್ತೀವಿ ಹೊರತು ಬೇರೆ ಸೌಂಡ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಈ ಸೌಂಡಿಗೆ SION ಗೆ ಎರಡು ಸೌಂಡ್ ಇದೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. SION ಗೆ ಎರಡು ಸೌಂಡ್ ಇದೆ. ಅದರಲ್ಲಿ ಒಂದು ಸೌಂಡ್ ಷನ್, ಇನ್ನೊಂದು ಸೌಂಡ್ ಜನ್. ಜನ್ ಸ್ವಲ್ಪ ಸ್ಟ್ರೆಸ್ ಹಾಕ್ಬೇಕು. ಜ ಜ ಜ, ಇದು ಶ ಶ ಶ, ಇನ್ನೊಂದು ಜ ಜ ಜ. ಸೊ ಅದ್ಯಾವ್ದಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಜನ್ ಜನ್, ZHUN ಅಂತ. ಅಂದ್ರೆ ZHUN ಬರೋದಿಲ್ಲ ಅದು, ಬಟ್ ಅದನ್ನ ತೋರಿಸೋದು ಹಾಗೆ, ಜನ್ ಜನ್ ಜನ್. ಓಕೆ, ಸೊ ಇದ್ರಲ್ಲಿ ನೋಡಿ, ಈ ರೂಲ್ ಅಲ್ಲಿ ಏನ್ ಹೇಳುತ್ತೆ? ಯಾವುದೇ ಪದದಲ್ಲಿ SION is ಜನ್ ಆಫ್ಟರ್ ವಾವೆಲ್ಸ್ AEIOU ಅಂಡ್ R. ಓಕೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಪದದಲ್ಲಿ ವಾವೆಲ್ಸ್ ಅಂದ್ರೆ AEIOU ಮತ್ತು R ಆದ ನಂತರ, ಯಾವುದೇ ವರ್ಡ್ಸ್ ಅಲ್ಲಿ ನಿಮಗೆ AEIOU ಮತ್ತು R ಆದ ನಂತರ SION ಬಂದ್ರೆ ಅದನ್ನ ನಾವು ಕಾಮನ್ ಆಗಿ ಜನ್ 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 ಅಂತ ಹೇಳ್ತೀವಿ. ಓಕೆ, ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲೇನಿದೆ ನೋಡಿ, SION ಇದೆಯಾ ಇಲ್ಲಿ? ಸೊ SION ತಗೊಳ್ಳೋಣ ಫಸ್ಟ್. ಅದರ ಹಿಂದೆ ಏನಿದೆ ನೋಡಿ, ಐ ಇದೆಯಲ್ವಾ? ಸೊ ಇಲ್ಲಿ ವಾವೆಲ್ಸ್ AEIOU, ಅದ್ರ ಪ್ರಕಾರ ಏನು? ವಾವೆಲ್ ಇರಬೇಕು. ಇಲ್ಲಿ ಐ ಇದೆ. SION ತಗೊಳ್ಳಿ, ಇಲ್ಲೇನಿದೆ? ಯು ಇದೆ. ವಾವೆಲ್ ತಾನೇ ಇದು? SION ಇಲ್ಲೇನಿದೆ? ಐ ಇದೆ. SION ಇಲ್ಲೇನಿದೆ? ಓ ಇದೆ. SION ಇಲ್ಲಿ ಐ ಇದೆ. SION ಯು ಇದೆ. ಓಕೆ, ಸೊ ಇಲ್ಲಿ ಆಮೇಲೆ ಎ ಎಲ್ಲಿದೆ ನೋಡೋಣ. ಇಲ್ಲಿದೆ ನೋಡಿ, ಎ. SION ಇದೆ, ಇಲ್ಲಿ ಇದೆ. ಸೊ AIUIOI. ಇನ್ನು ಇ ಎಲ್ಲಿದೆ? ಓಕೆ, ಸೊ ಇ ಇಲ್ಲ. ಕಾಮನ್ ಆಗಿ ನಮಗೆ ವಾವೆಲ್ಸ್ ಅಲ್ಲಿ ನಮಗೆ ಇ ಸಿಗ್ಲಿಲ್ಲ, ಬಟ್ ಓಕೆ. ಈಗ ಇಲ್ಲಿ ನೋಡಿ, ಇಲ್ಲೆಲ್ಲ ವಾವೆಲ್ಸ್ ಇದೆ. ನಮಗೆ ವಾವೆಲ್ಸ್ ಆದ್ಮೇಲೆ SION ಬಂದಿದೆ, ಹಾಗಾಗಿ ಅದನ್ನ ನಾವು ಶನ್ ಅಂತ ಹೇಳಲ್ಲ. ಲೈಕ್ ಈಗ ಕೊಲಿಷನ್ ಅಲ್ಲ, ಇಲ್ಯೂಷನ್ ಅಲ್ಲ, ಕೊಲಿಷನ್, ಇಲ್ಯೂಷನ್, ಡಿವಿಷನ್, ಎಕ್ಸ್ಪ್ಲೋಷನ್ ಅಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಎರಡು ಬೇರೆ ಬೇರೆ ಸೌಂಡ್. ಎಕ್ಸ್ಪ್ಲೋಷನ್ ಅದು ನೀವು ಹೇಳ್ತೀರಾ, ನೀವು ಆಲ್ಮೋಸ್ಟ್ ಎಲ್ಲರಿಗೂ ಹೇಳಕ್ ಬರುತ್ತಿದ್ದು, ಬಟ್ ಇದೇ ಸೌಂಡ್ ಅಂತ ನಿಮಗೆ ಐಡೆಂಟಿಫೈ ಮಾಡಕ್ಕಾಗಲ್ಲ. ಡಿಫರೆನ್ಸ್, ಅದಕ್ಕೆ ನೀವು ಡಿಫರೆನ್ಸ್ ತಿಳ್ಕೊಳಕ್ ಹೋದ್ರೆ ಕಷ್ಟ ಆಗುತ್ತೆ ಅಷ್ಟೇ. ಬಟ್ ಎಲ್ಲರೂ ಇದನ್ನ ಹೇಳ್ತೀರಾ. ಡಿವಿಷನ್ ಅಂತ ಎಲ್ಲರೂ ಹೇಳ್ತಿರ್ತಾನೆ, ಯಾರು ಡಿವಿಷನ್ ಅಂತ ಹೇಳೋದು, ಡಿವಿಷನ್ ಅಂತಾನೆ ಹೇಳೋದು ಎಲ್ಲರೂ. ಓಕೆ, ಡಿಸಿಷನ್ ಅಂತ ಅನ್ಸ್ಬೋದು. ಡಿಸಿಷನ್, ಡಿಲ್ಯೂಷನ್. ಓಕೆ, ಎಲ್ಲಿದ್ವಿ ನಾವು? ಡಿಸಿಷನ್. ಸೊ ಶನ್, ಡಿಸಿಷನ್ ಅಂತ ಹೇಳಲ್ಲ, ಡಿಸಿಷನ್, ರೈಟ್? ಆಮೇಲೆ ಕನ್ಫ್ಯೂಷನ್ ಅಲ್ಲ. ತುಂಬಾ ಜನ ಕನ್ಫ್ಯೂಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಲಾಂಗ್ ವೊವೆಲ್ ಬರುತ್ತಾ, ಶಾರ್ಟ್ ವೊವೆಲ್ ಬರುತ್ತಾ ಅಂತ ತಲೆ ಕೆಡಿಸ್ಕೋಬೇಡಿ. ಒಟ್ಟು ವೊವೆಲ್, ಅದು ಲಾಂಗ್ ವೊವೆಲ್ ಇರ್ಬೋದು, ಶಾರ್ಟ್ ವೊವೆಲ್ ಇರ್ಬೋದು. ರಿವಿಷನ್ ಎಲ್ಲರಿಗೂ ಗೊತ್ತಲ್ವಾ? ಕರೆಕ್ಟ್ ಆಗಿ ಹೇಳ್ತೀರಲ್ವೆಲ್ಲ, ರಿವಿಷನ್ ಅಂತಾನೆ ಹೇಳ್ತೀರಾ ಹೊರತು ಯಾರು ನೀವು ರಿವಿಷನ್ ಅಂತ ಹೇಳ್ತೀರಾ ಇಲ್ಲ, ರಿವಿಷನ್. ಸೊ ರಿವಿಷನ್, ಡಿವಿಷನ್, ಕನ್ಫ್ಯೂಷನ್, ಡಿಸಿಷನ್. ಐ ಥಿಂಕ್ ಇದೆಲ್ಲರೂ ಕರೆಕ್ಟ್ ಆಗಿ ಈ ವರ್ಡ್ಸ್ ನ ಸರಿಯಾಗಿ ಹೇಳ್ತೀರಾ ಅಲ್ವಾ? ಇನ್ವೇಷನ್, ಇನ್ಕ್ಲೂಷನ್, ಎಕ್ಸ್ಕ್ಲೂಷನ್, ಫ್ಯೂಷನ್. ಆಮೇಲೆ ಡೈವರ್ಷನ್. ತುಂಬಾ ಜನ ಡೈವರ್ಷನ್ ಅಂತ ಹೇಳ್ತಾರೆ. ಡೈವರ್ಷನ್ ಇಸ್ ರಾಂಗ್, ಡೈವರ್ಷನ್ ಅಂತ ಹೇಳ್ಬೇಕು. ಓಕೆ, ಡೈವರ್ಷನ್. ಆಮೇಲೆ ಇಮರ್ಷನ್, ಕನ್ವರ್ಷನ್, ವರ್ಷನ್. ನೋಡಿ, ವರ್ಷನ್, ಈ ವರ್ಷನ್ ಅಂತ ಹೇಳ್ತಾರೆ. ವರ್ಷನ್, ತುಂಬಾ ಜನ ವರ್ಷನ್ ಅನ್ನೋದು ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಇಟ್ಸ್ ವರ್ಷನ್. ಇಲ್ಲಿ ಆರು ಸೈಲೆಂಟ್ ಆಗಿರುತ್ತೆ. SION ನಾವು ಶನ್, ಸಿಯಾನ್ ಅಂತ ಹೇಳೋಗಿಲ್ಲ. ಬೇಸಿಕ್ಲಿ ಹಂಗ್ ಹೇಳೋಗಿಲ್ಲ. ಸಿಯಾನ್ ಅಂತ ಹೇಳೋದೇ ತಪ್ಪು ಒಂದು.
ಆಮೇಲೆ ಜನ್ ಅಂತಾನೆ ಹೇಳ್ಬೇಕೆ ಹೊರತು ಶನ್ ಅಂತಾನು ಹೇಳಂಗಿಲ್ಲ. ಓಕೆ, ಅರ್ಥ ಆಯ್ತಲ್ಲ. ಆಮೇಲೆ ಇನ್ನೊಂದು ಯಾವುದು, ಸಬ್ಮರ್ಜನ್. ಓಕೆ, ಸೊ ಇದು SION ಬಂದಾಗ ನಾವು ಎರಡು ಸೌಂಡ್ ಹೇಳ್ತೀವಿ. ಒಂದು ಶನ್, ಅದರಲ್ಲಿ ಯಾವುದು ಕಂಪಲ್ಷನ್, ಎಕ್ಸ್ಪಲ್ಷನ್, ಪ್ರಪಲ್ಷನ್, ಎಕ್ಸ್ಟೆನ್ಷನ್. ಅದು ಯಾವಾಗ ಹೇಳ್ತೀವಿ, ಎಲ್ ಆದ್ಮೇಲೆ SION ಬಂದ್ರೆ ಶನ್ ಶನ್ ಶನ್. ಎಲ್ ಇನ್ನೊಂದು ಅಕ್ಷರ ಯಾವುದು, ಎನ್. ಎಲ್ ಮತ್ತೆ ಎನ್ ಆದ್ಮೇಲೆ ನಿಮಗೆ SION ಬಂದ್ರೆ ನಾವು ಶನ್ ಅಂತ ಹೇಳ್ತೀವಿ. ಇನ್ನೊಂದು ರೂಲ್ ಯಾವುದು, ಅದರಲ್ಲೇನೆ ನಿಮಗೆ ಯಾವುದೇ SION ಗಿಂತ ಮುಂಚೆ ವಾವೆಲ್ಸ್ ಬಂದ್ರೆ AEIOU ಬಂದು ಅಥವಾ ಆರ್ ಬಂದ್ರೆ AEIOU ಅಥವಾ ಆರ್ ಬಂದ್ರೆ ನಾವೇನ್ ಮಾಡ್ತೀವಿ, SION ಸೌಂಡ್ ನ ಜನ್ ಅಂತ ಹೇಳ್ತೀವಿ. ಓಕೆ, ಈ ಮಿಸ್ಟೇಕ್ ನ ಎಲ್ಲರೂ ಅವಾಯ್ಡ್ ಮಾಡಬೇಕು. ಶನ್ 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 ಅಂತ ಯಾರಾದ್ರೂ ಮಾಡ್ತಾ ಇದ್ರೆ ಅವರು ಅದನ್ನ ಜನ್ ಅಂತ ಹೇಳಕ್ ಶುರು ಮಾಡಬೇಕು. ಎಲ್ಲಿ ಅನ್ನೋದು ಮುಖ್ಯ. ಓಕೆ, ಸೊ ಆಲ್ಮೋಸ್ಟ್ ನಾನು ವರ್ಡ್ಸ್ ಕೊಟ್ಟಿದ್ದೀನಿ ನಿಮ್ಗೆ, ಈ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದ್ರು ಸಾಕು. ಓಕೆ, ನೆಕ್ಸ್ಟ್ ಇನ್ನೊಂದು. ಇದಾದ ನಂತರ ನಮಗೆ SSION ಅಂತ ಬರುತ್ತೆ. SSION ಯಾವುದು ಇಲ್ಲ, ಎಕ್ಸೆಪ್ಷನ್ ಇಲ್ಲ. ಸೊ ಎಲ್ಲ ಅದೇನೆ ರೂಲ್ ಅಪ್ಲೈ ಆಗುತ್ತೆ, ನೋ ಎಕ್ಸೆಪ್ಷನ್ಸ್. ಈಗ ಇದರಲ್ಲಿ SSION ಬರುತ್ತೆ. SSION ಅಲ್ಲಿ ಕಾಮನ್ ಆಗಿ SSION ಬಂದ್ರೆ ಎಲ್ಲರೂ ಶನ್ ಅಂತಾನೆ ಹೇಳಿ, ಅದರಲ್ಲಿ ಏನು ಎಕ್ಸೆಪ್ಷನ್ಸ್ ಇಲ್ಲ. SSION ಬಂದ್ರೆ ಇಟ್ ಇಸ್ ಆಲ್ವೇಸ್ ಶನ್. ಶನ್ ಅಂದ್ರೆ ನೋಡಿ, ಡಿಸ್ಕಷನ್, ಡಿಸ್ಕಷನ್ ಅಂತ ಹೇಳಲ್ಲ, ಡಿಸ್ಕಷನ್, ಕಮಿಷನ್ ಎಲ್ರಿಗೂ ಗೊತ್ತಿದ್ದು ಕಮಿಷನ್, ರಿಸೆಷನ್, ಪ್ರೊಫೆಷನ್, ಮಿಷನ್, ಅಡ್ಮಿಷನ್, ಪ್ಯಾಷನ್. ಓಕೆ, ಇನ್ನು ಯಾವುದೇ SSION ಬರಲಿ, ನಾನು ಜಸ್ಟ್ ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನು ಯಾವುದೇ SSION ಬರಲಿ, ನೀವು ಅದನ್ನ ಎಲ್ಲದನ್ನು ಶನ್ ಅಂತಾನೆ ಹೇಳ್ಬೇಕು. ಏನಂತ, ಶನ್ ಶನ್. ನೋಡಿ, ಈ ಶನ್ ಹೇಳ್ಬೇಕು. ಓಕೆ, ಅಂಡ್ ಆಮೇಲೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಶನ್ ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಎಲ್ಲರೂ ಇಂಗ್ಲಿಷ್ ಕಾಂಬಿನೇಷನ್, ಇಂಗ್ಲಿಷ್ ಅಲ್ಲಿ ಬರುವಂತಹ ಸಿಲಬಲ್ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಅಕ್ಷರಗಳ ಕಾಂಬಿನೇಷನ್ ಆಫ್ ಲೆಟರ್ಸ್, ಅದರಲ್ಲಿ ನಿಮಗೆ TION ಕಾಮನ್ ಆಗಿರುತ್ತೆ. TION ಇದು ಕಾಮನ್ ಬರುವಂತದ್ದು, TION. ಆಮೇಲೆ ಈಗ ಇದನ್ನ ತಗೊಳ್ಳೋಣ, SSION, ಆಮೇಲೆ ಬರೀ SION ಅಲ್ವಾ, ಆಮೇಲೆ ಈ CIAN, ಆಮೇಲೆ TIAN, ಆಮೇಲೆ CION, ಆಮೇಲೆ SION. SION ಜಾಸ್ತಿ ವರ್ಡ್ಸ್ ಇಲ್ಲ, ಎರಡೇ ಇರೋದು SION. ಆಮೇಲೆ ಇನ್ನೊಂದು ಯಾವುದು, 1 2 3 4 5 6 7 TIAN ಆಯ್ತಲ್ಲ. ಇನ್ನೊಂದು ಎಷ್ಟು, ಇದು ಒಂದೇ ಪದ ಇರೋದು. ಸೊ SHUN ಅಲ್ಲಿ ಒಂದೇ ಪದ ಇರೋದು, ಶನ್ ಶನ್ ಅಂತಾನೆ ಒಂದು ಪದ ಬರುತ್ತೆ. ಇವಿಷ್ಟಕ್ಕೂ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಶನ್ ಅಥವಾ ಶನ್, ಇವೆರಡು ಒಂದೇನೆ. ಇದು ಹೇಳಿದ್ರೆ ಸಾಕು, ಇದನ್ನು ಹೇಳಿ. ಇದನ್ನು ಜಾಸ್ತಿ ಒತ್ತೋದಿಲ್ಲ, ಇಂಗ್ಲಿಷ್ ಅಲ್ಲಿ ಜಾಸ್ತಿ ಶ್ ಅಂತ ಬರೋದಿಲ್ಲ ಜಾಸ್ತಿ. ಸೊ ಇವಿಷ್ಟು SHUN, ಶನ್ 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 ಶನ್. ಕನ್ನಡದಲ್ಲಿ ಏನು ಇಷ್ಟೇ. ಅದು ಯಾಕೆ ಹಂಗಿದೆ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಹಿಸ್ಟ್ರಿ ಇದೆ, ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು ಹಂಗಿದೆ, ಹಂಗೆ ಓದಿದ್ರೆ ಆಯ್ತು. ಈಗ ನಮಗೆ ಹೆಂಗ್ ಗೊತ್ತಾಗುತ್ತೆ, ಓಕೆ ಓದ್ಬೇಕಾದ್ರೆ ಗೊತ್ತಾಗುತ್ತೆ, ಬರಿಬೇಕಾದ್ರೆ ಹೇಗೆ ಗೊತ್ತಾಗುತ್ತೆ, ಇದೇ ಬರಿಬೇಕು ಅಂತ, ಅದು ಪ್ರಾಕ್ಟೀಸ್ ಮೂಲಕ. ಈಗ ನಾನು ಆಲ್ರೆಡಿ ಒಂದಷ್ಟು ವರ್ಡ್ಸ್ ಕೊಟ್ಟಿದ್ದೀನಿ ನಿಮಗೆ. TI ಅಂದ್ರೆ ರೀಸನ್ ಇದೆ, ಅದು ಹೆಂಗೆ ಅಂತ ಹೇಳಿದ್ರೆ ಸ್ವಲ್ಪ ನಾವು ಡೀಪ್ ಆಗಿ ತಿಳ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಓಕೆ, ಅದು ರೀಸನ್. TION ಕಾಮನ್ ಆಗಿ ಎಲ್ಲ ಕಾಮನ್ ನೌನ್ಸಿಗೆ ಹಾಕ್ತೀವಿ ಉದಾಹರಣೆಗೆ. ಆಮೇಲೆ ಇನ್ನೊಂದು ಅದಕ್ಕೆ ರೂಲ್ ಇದೆ. TION ಎಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ, ಯಾವ ಪದ ATE ಅಲ್ಲಿ ಕೊನೆ ಆಗುತ್ತೆ, ಆಲ್ಮೋಸ್ಟ್ 99% ATE ಅಲ್ಲಿ ಕೊನೆ ಆಗುತ್ತೆ. ಉದಾಹರಣೆಗೆ ATE ಅಲ್ಲಿ ಕೊನೆ ಆಗೋದು ಕ್ರಿಯೇಟ್. ಕ್ರಿಯೇಟ್ ಅಂತಿದೆಯಲ್ಲ, ಕ್ರಿಯೇಟ್ ಅನ್ನೋದು ಇಟ್ಸ್ ಅ ವರ್ಬ್. ಅದರ ನೌನ್ ಫಾರ್ಮ್ ಕ್ರಿಯೇಷನ್. ಕ್ರಿಯೇಟ್, ಕ್ರಿಯೇಷನ್. ನ್ಯಾವಿಗೇಟ್, ನ್ಯಾವಿಗೇಷನ್. ಸ್ಟೇಟ್, ಸ್ಟೇಷನ್. ಸೊ ಯಾವ ವರ್ಡ್ ನಿಮಗೆ ATE ಅಲ್ಲಿ ಕೊನೆ ಆಗುತ್ತೆ ಅದಕ್ಕೆ ಅದರದ್ದು ನೌನ್ ಫಾರ್ಮ್ ಬಂದಾಗ ಶನ್ ಅಂತ ಹೇಳಬೇಕು. ATE ಮಾತ್ರ ಅಲ್ಲ, ಕೆಲವೊಂದು ಇನ್ನು ಅದ್ರ ಅದೇ ತರದಿದೆ. IZE ಇಲ್ಲಿ ಬಂದ್ರೆ ಓಕೆ,
ಈಗ ಉದಾಹರಣೆಗೆ IZD, ಆರ್ಗನೈಸ್, ಆರ್ಗನೈಸೇಷನ್. ಓಕೆ, ಸೊ ಈ ತರದೆಲ್ಲ ಇದೆ, ರೂಲ್ಸ್ ಇದೆ, ಅದಕ್ಕೆ ಹಿಂಗೆ ಬರಬೇಕು ಹಾಗೆ ಬರಬೇಕು ಅಷ್ಟೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ತುಂಬಾ ಡೀಪ್ ಆಗಿ ಹೋದ್ರೆ ನಮಗೆ ಕಷ್ಟ ಆಗುತ್ತೆ. ಸೊ SSION ಎಲ್ಲಿ ಬರುವಂತದ್ದು ವರ್ಡ್ಸ್ ಅನ್ನ ಬಂದಾಗ ಆ ತರ ಓದಿ, ಆ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, SSION ಅಂತಾನೆ ಬರಿತೀವಿ. ಓಕೆ, ರೈಟ್. ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ನಾನು ಇದನ್ನ ಬೇಕಾದ್ರೆ ನಿಮಗೆ ಈ ವರ್ಡ್ಸ್ ಅನ್ನ ಬೇಕಾದ್ರೆ ಬರ್ಕೊಳ್ಳಿ.